ಗುಡಿಬಂಡೆ ಪಟ್ಟಣದ ಬಾಪೂಜಿ ನಗರದ ಶಾದಿ ಮಾಲ್ನಲ್ಲಿ ಕರ್ನಾಟಕ ಉರ್ದು ಅಕಾಡೆಮಿ ಹಾಗೂ ಉರ್ದು ಸಾಹಿತ್ಯ ಪರಿಷತ್ ವತಿಯಿಂದ ಉರ್ದು ಉತ್ಸವ ಮತ್ತು ಕವಿಗೋಷ್ಠಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸೈಯದ್ ಹಸೀನ್ ಅಫ್ಜಲ್ ಸಾಬ್, ಶೇಖ್ ಹಬೀಬ್ ಸಾಬ್, ಅಸ್ಸಾಂ ಬನರಾಸಿ, ಜಮೀಲ್ ಅಹಮದ್ ಬನರಾಸಿ, ಸೈಫುಲ್ಲಾ ಅರ್ಷದ್, ಅಕ್ರಮುಲ್ಲಾ ಬೇಗ್, ಅಯೂಬ್ ಬೇಗ್, ಡ್ಯಾನಿಶ್, ಮೊಹಿಸಿನಿ ಅಲಿಪುರಿ ಸೇರಿದಂತೆ ಅನೇಕ ಹೆಸರಾಂತ ಉರ್ದು ಶಹಾರಿಗಳು ಮತ್ತು ಕವಿಗಳು ಭಾಗವಹಿಸಿ ತಮ್ಮ ಕವನಗಳ ಮೂಲಕ ಮನರಂಜಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಸೀರ್ ಅವರು, ಉರ್ದು ಭಾಷೆಯ ಅಭಿವೃದ್ಧಿಗಾಗಿ ಅಕಾಡೆಮಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಎಂದರು. ಉರ್ದು ಶಾಲೆಗಳ ದಾಖಲಾತಿ ಹೆಚ್ಚಳವಾಗಬೇಕು ಹಾಗೂ ಗುಡಿಬಂಡೆಯಲ್ಲಿ ಉರ್ದು ಅಂಗನವಾಡಿಗಳು ಸ್ಥಾಪಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಕರ್ನಾಟಕ ಉರ್ದು ಅಕಾಡೆಮಿ ಜಿಲ್ಲಾ ಸದಸ್ಯರಾದ ಡಾಕ್ಟರ್ ನಾತಿಕ್ ಅಲಿಪುರಿ ಅವರು ಮಾತನಾಡಿ, ಉರ್ದು ಕೇವಲ ಒಂದು ಸಮುದಾಯದ ಭಾಷೆಯಲ್ಲ, ಅದು ದೇಶದ ಐಕ್ಯತೆಯನ್ನು ಬಲಪಡಿಸುವ ಭಾಷೆಯಾಗಿದೆ ಎಂದು ಹೇಳಿದರು. ಇನ್ನೊಂದೆಡೆ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ರವೀಂದ್ರ ಗೌಡ ಅವರು ಉರ್ದು ಶಾಲೆಗಳ ಉಳಿವಿಗಾಗಿ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಉರ್ದು ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಡಾಕ್ಟರ್ ನಾತಿಕ್ ಅಲಿಪುರಿ, ಮೊಹಮ್ಮದ್ ನಾಸೀರ್, ಅಬ್ದುಲ್ ಸುಹಾನ್ ಸಾಬ್, ಅಬ್ದುಲ್ ವಹಾಬ್, ಬಶೀರ್ ಅಹಮದ್, ರಿಜ್ವಾನ್ ಪಾಷಾ, ಖಲೀಲ್ ಪಾಷಾ, ರವೀಂದ್ರ ಗೌಡ ಸೇರಿದಂತೆ ಅನೇಕ ಗಣ್ಯರು, ಶಿಕ್ಷಕರು, ಸಿಬ್ಬಂದಿಗಳು ಮತ್ತು ನಾಗರಿಕರು ಉಪಸ್ಥಿತರಿದ್ದರು. ವರದಿ ಮೊಹಮ್ಮದ್ ನಾಸೀರ್, ಗುಡಿಬಂಡೆ. आइए मैं एक दो के लिए तो मैंने दो चार शेर बदल के काफ़ी इन्होंने दरमियान में भी अपने शेर सुनाए। बहरहाल वाकई बहुत अच्छी निजामत हो रही है। ये उजाला फ़कत कर्नाटक में हिंदुस्तान दूर दूर तक फैलेगा, मुझे पता है। मैं बड़े अदब के साथ जनाबे असलम बनारसी उसके बाद सदर महफिल कुछ शेर सुनाएंगे, उसके बाद बच्चों का जो प्रोग्राम ಉರ್ದು ಸಾಹಿತ್ಯ ಅಕಾಡೆಮಿ ವತಿಯಿಂದ ಈ ಕವಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕವಿಗೋಷ್ಠಿಯಲ್ಲಿ ಆಗಮಿಸಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ ಹಾಗೂ ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ಇಂತಹ ಒಂದು ಕವಿಗೋಷ್ಠಿಗಳನ್ನು ನಮ್ಮ ಗಡಿನಾಡ ಭಾಗದಲ್ಲಿ ತುಂಬ ಅವಶ್ಯಕತೆಯಾಗಿ ನಮಗೆ ಈ ಒಂದು ಕವಿಗೋಷ್ಠಿಗಳನ್ನು ಮಾಡಿ ಆ ಒಂದು ಭಾಷೆಯನ್ನ ತುಂಬಾ ಪ್ರಚಾರಪಡಿಸಿ ಭಾಷೆಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇರ್ತಕ್ಕಂಥ ಈ ಒಂದು ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂಥ ಮೊಹಮ್ಮದ್ ನಾಸೀರ್ ಸಾಬ್ ಅವರಿಗೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ಕವಿಗೋಷ್ಠಿಗಳನ್ನ ಹೆಚ್ಚಾಗಿ ಮಾಡೋದ್ರಿಂದ ನಮ್ಮ ಒಂದು ಭಾಷೆ ಏನಿದೆ ಉರ್ದು ಭಾಷೆ ಅತಿ ಹೆಚ್ಚಾಗಿ ಪ್ರಚಾರ ಹೊಂದಿ ಉತ್ತಮವಾಗಿರ್ತಕ್ಕಂಥ ಒಂದು ಆ ಒಂದು ಉರ್ದು ಇದರಲ್ಲಿ ಏನೆಲ್ಲ ಒಂದು ಉದ್ಯೋಗ ಅವಕಾಶಗಳಾಗಿರ್ಬೋದು ಅಥವಾ ಅವರಿಗೆ ಆಗಿರ್ತಕ್ಕಂಥ ಒಂದು ಅಲ್ಪಸಂಖ್ಯಾತರ ಮೀಸಲಿರ್ತಕ್ಕಂಥ ಒಂದು ಸ್ಥಾನಗಳಾಗಿರ್ಬೋದು ಹೊಂದ್ಕೊಳ್ಳೋದಕ್ಕೆ ತುಂಬಾ ಅವಶ್ಯಕತೆ ಆಗಿರ್ತಕ್ಕಂಥ ಒಂದು ಈ ಕವಿಗೋಷ್ಠಿಗಳಾಗಿರುತ್ತೆ. ಉದಾಹರಣೆಗೆ ಈ ಒಂದು ಕವಿಗೋಷ್ಠಿಗಳಲ್ಲಿ ಅನೇಕ ವಿಚಾರಗಳನ್ನ ಇಲ್ಲಿ ಹಮ್ಮಿಕೊಂಡು ಆ ಒಂದು ವಿಚಾರಗಳನ್ನ ಜನರಿಗೆ ಎಲ್ಲರೂ ಸಹ ಮುಗಿಸ್ತಾರೆ. ಆ ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಅವೇರ್ನೆಸ್ ತುಂಬಾ ಒಂದು ಉತ್ತಮವಾಗಿರ್ತಕ್ಕಂಥ ಅವೇರ್ನೆಸ್ ಅನ್ನ ಹೊಂದಿ ಎಲ್ಲರೂ ಸಹ ಸಮಾಜಮುಖಿಗಳಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಇದನ್ನ ನೀವೆಲ್ಲರೂ ಬೆಳೆಸ್ಕೋಬೇಕು ಅಂತಕ್ಕಂಥ ಒಂದು ಈ ಮಾತನ್ನ ಈಗ ಹೇಳ್ತಾ ಇದ್ದೀನಿ.